ನಮಸ್ಕಾರ ಎಲ್ರಿಗೂ. ಅಪರಿಚಿತ ಮೌನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಭಾರತದ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಶಸ್ತಿಯು ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾಗಿದ್ದು, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನಾಧರಿಸಿ ಭಾರತದ ಸಾಹಿತಿಗಳಿಗೆ ನೀಡಲಾಗುತ್ತದೆ. 1961 ಮೇ 22ರಂದು ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದ್ದು, 1965ರಂದು ಮಲಯಾಳಿ ಸಾಹಿತಿ ಜಿ ಶಂಕರ ಕುರೂಪರವರಿಗೆ ಪ್ರಥಮವಾಗಿ ಪ್ರದಾನ ಮಾಡಲಾಗಿತ್ತು. ವಿಜೇತರಿಗೆ ಪ್ರಶಸ್ತಿ ಫಲಕ, ನಗದು ಬಹುಮಾನ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುವುದು. ಇಲ್ಲಿಯವರೆಗೂ 65 ಸಾಹಿತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು, ಹಿಂದಿ ಸಾಹಿತಿಗಳು 11 ಪ್ರಶಸ್ತಿಯನ್ನು ಪಡೆದು ಅತಿ ಹೆಚ್ಚು ಗೌರವಕ್ಕೆ ಪಾತ್ರರಾಗಿದ್ದರೆ, ಕನ್ನಡ ಭಾಷೆಯು 8 ಪ್ರಶಸ್ತಿಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದೆ. 1981ರಿಂದ ಒಂದು ಕೃತಿಯ ಬದಲಾಗಿ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನಾಧರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ತಮಿಳು ಸಾಹಿತಿ ವೈರಮುತ್ತು ರಾಮಸ್ವಾಮಿಯವರಿಗೆ ನೀಡಲಾಗಿದೆ. ಈಗ ಕನ್ನಡ ಭಾಷೆಗೆ ಸಲ್ಲಿರುವ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಒಟ್ಟು 8 ಪ್ರಶಸ್ತಿಗಳು ದೊರೆತಿದ್ದು, ಅವುಗಳು ಈ ಕೆಳಕಂಡಂತಿವೆ. 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿ ರಚನೆಗೆ ಕುವೆಂಪುರವರಿಗೆ ನೀಡಲಾಗಿತ್ತು. 1973ರಲ್ಲಿ ದ.ರಾ ಬೇಂದ್ರೆಯವರ ನಾಕುತಂತಿ, 1977ರಲ್ಲಿ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು, 1983ರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ, 1990ರಲ್ಲಿ ವಿ.ಕೃ. ಗೋಕಾಕ್ರವರ ಭಾರತ ಸಿಂಧೂ ರಶ್ಮಿ ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. ನಂತರ 1994ರಲ್ಲಿ ಯು.ಆರ್. ಅನಂತಮೂರ್ತಿ, 1998ರಲ್ಲಿ ಗಿರೀಶ್ ಕಾರ್ನಾಡ್, 2010ರಲ್ಲಿ ಚಂದ್ರಶೇಖರ್ ಕಂಬಾರರವರ ಸಮಗ್ರ ಸಾಹಿತ್ಯವನ್ನಾಧರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಕನ್ನಡ ಭಾಷೆಯ ಸೊಬಗನ್ನು ದೇಶದ ಉದ್ದಗಲಕ್ಕೂ ಪಸರಿಸಿರುವ ಈ ಸಾಧಕರಿಗೆ ನಮ್ಮದೊಂದು ನಮನ ಇರಲಿ. ಧನ್ಯವಾದಗಳು.